ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಅಂಗಿ ಬನಿಯನ್ ಧರಿಸಿ ಬಂದರೆ ದರ್ಶನವಿಲ್ಲ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಇನ್ನು ಮುಂದೆ ಪುರುಷ ಭಕ್ತರು ಅಂಗಿ ಅಥವಾ ಬನಿಯನ್ ಧರಿಸಿ ದೇವರ ದರ್ಶನಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಶ್ರೀರೂರು ಮಠದ ಪರ್ಯಾಯ ಆರಂಭವಾದ ನಂತರ ಈ ಹೊಸ ನಿಯಮ ಜಾರಿಗೆ ಬಂದಿದ್ದು, ದಿವಾನ ಉದಯಕುಮಾರ್ ಸರಳತ್ತಾಯ ಅವರು ಇದನ್ನು ದೃಢೀಕರಿಸಲಾಗಿದೆ. ಮುನಿಗಳ ಹೃದಯ ನಂದನೆ ಜೋಜೋಲ ಕುಮಿಯ ರಮಣ. ಹಿಂದೆ ಮಹಾಪೂಜೆಯವರೆಗೆ ಮಾತ್ರ ಪುರುಷರು ಅಂಗಿ ತೆಗೆದು ಪ್ರವೇಶಿಸಬೇಕಿತ್ತು. ಮಹಾಪೂಜೆಯ ನಂತರ ಈ ನಿಯಮ ಸಡಿಲವಾಗಿತ್ತು. ಆದರೆ ಶ್ರೀರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿಗಳ ಪರ್ಯಾಯದಲ್ಲಿ ಈ ನಿಯಮವನ್ನು ದಿನವಿಡೀ ಅನ್ವಯಿಸಲಾಗುತ್ತಿದೆ. ಪುರುಷರು ಅಂಗಿ ಬನಿಯನ್ ಕಳಚಿ ಪ್ರವೇಶಿಸಬೇಕು. ಒಡಲೊಳಗಿರೇಳು ಭುವನವಿರಲು ಕಂಡು ನಡುಗಿ ಕಂಗಳನ್ನು ಮುಚ್ಚಿ ಮಹಿಳೆಯರು ಅನೌಪಚಾರಿಕ ಬಟ್ಟೆಗಳನ್ನು ಧರಿಸಲು ಅವಕಾಶವಿಲ್ಲ. ಸಾಂಪ್ರದಾಯಿಕ ಸಭ್ಯವಾದ ಉಡುಪುಗಳನ್ನು ಧರಿಸಬೇಕು. ಜೀನ್ಸ್, ಟಿ ಶರ್ಟ್, ಸ್ಲೀವ್ಲೆಸ್ ಬರ್ಮೋಡಾ ಶಾರ್ಟ್ಸ್, ಶಾರ್ಟ್ ಸ್ಕರ್ಟ್ಗಳು ಎಲ್ಲರಿಗೂ ನಿಷೇಧಿಸಲಾಗಿದೆ. ಪ್ಯಾಂಟ್ ಧರಿಸಬಹುದು, ಆದರೆ ತೀರಾ ಕಡಿಮೆ ಉದ್ದದ ಅಥವಾ ಅನೌಪಚಾರಿಕ ಬಟ್ಟೆಗಳು ಬೇಡ ಎಂದು ಸ್ಪಷ್ಟಪಡಿಸಲಾಗಿದೆ. ಶ್ರೀರೂರು ಮಠದ ಪರ್ಯಾಯದಲ್ಲಿ 2 ವರ್ಷಗಳ ಅವಧಿಗೆ ಮಠದ ನಿರ್ವಹಣೆಗೆ ತಕ್ಕಂತೆ ಕೆಲವು ನಿಯಮಗಳನ್ನು ಜಾರಿಗೊಳಿಸುವುದು ಸಾಂಪ್ರದಾಯಿಕವಾಗಿದೆ. ಈ ಬಾರಿ ವಸ್ತ್ರ ಸಂಹಿತೆಯನ್ನು ದಿನವಿಡೀ ಅನ್ವಯಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದರ ಹಿಂದಿನ ಉದ್ದೇಶ ಭಕ್ತರು ಶ್ರೀಕೃಷ್ಣನ ದರ್ಶನಕ್ಕೆ ಶುದ್ಧ ಮನಸ್ಸಿನಿಂದ ಸಾಂಪ್ರದಾಯಿಕ ಭಕ್ತಿಯೊಂದಿಗೆ ಬರಬೇಕು ಎಂಬುದು. ಮಠದ ಸೇವೆಗಳು ದಿನವಿಡೀ ನಡೆಯುತ್ತಿರುವುದರಿಂದ ಈ ನಿಯಮ ಅಗತ್ಯವಾಗಿದೆ ಎಂದು ದಿವಾನರು ತಿಳಿಸಿದ್ದಾರೆ. ಇದಳು ಸಡಗರಿಸುತ್ತ ತಾನರಿಯದಂತೆಯೇ ಹೊಡೆ ಮರಳಿ ಮೋಗವನ್ನೋಡುತ್ತಲಿ ಸಡಗರಿಸುತ್ತ ಈ ನಿಯಮ ಜಾರಿಗೊಂಡ ನಂತರ ಭಕ್ತರು ಸಹಕಾರ ನೀಡುತ್ತಿದ್ದಾರೆ ಎಂದು ಮಠದ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಕೆಲವು ಭಕ್ತರು ಇದನ್ನು ಅನ್ಯಗತ್ಯ ಕಟ್ಟುಪಾಡು ಎಂದು ಭಾವಿಸಿದ್ದಾರೆ. ಮಠದ ಪ್ರವೇಶ ದ್ವಾರದಲ್ಲಿ ಸೂಚನೆ ಫಲಕಗಳನ್ನು ಹಾಕಲಾಗಿದೆ. ಸಹಾಯಕರು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಉದಾಹರಣೆಗೆ, ಪುರುಷರು ಅಂಗಿ ತೆಗೆದು ಶಾಲು ಹಾಕಿಕೊಂಡು ಅಥವಾ ಶರೀರವನ್ನು ಮುಚ್ಚಿಕೊಂಡು ಪ್ರವೇಶಿಸಬಹುದು. ಉಡುಪಿ ಶ್ರೀಕೃಷ್ಣ ಮಠವು 800 ವರ್ಷಗಳ ಹಳೆಯ ಸಂಪ್ರದಾಯವನ್ನು ಹೊಂದಿದ್ದು, ಪರ್ಯಾಯ ವ್ಯವಸ್ಥೆಯಡಿ 2 ವರ್ಷಗಳಿಗೊಮ್ಮೆ ಒಂದು ಮಠದ ಸ್ವಾಮೀಜಿಗಳು ಪೂಜಾಧಿಕಾರಿಗಳಾಗಿ ನಿರ್ವಹಿಸುತ್ತಾರೆ. ಶ್ರೀರೂರು ಮಠದ ಈ ನಿಯಮವು ಭಕ್ತಿಯನ್ನು ಇನ್ನಷ್ಟು ಆಳಗೊಳಿಸಲು ಉದ್ದೇಶವನ್ನು ಹೊಂದಿದೆ ಎಂದು ಭಕ್ತರು ಮತ್ತು ಮಠದ ಅಭಿಮಾನಿಗಳು ಹೇಳುತ್ತಿದ್ದಾರೆ. ದರ್ಶನಕ್ಕೆ ಬರುವ ಭಕ್ತರು ಸಾಂಪ್ರದಾಯಿಕ ಉಡುಪುಗಳನ್ನು ಆಯ್ಕೆ ಮಾಡಿಕೊಂಡು ಬರಲು ಮಠದಿಂದ ಮನವಿ ಮಾಡಲಾಗಿದೆ. ಈ ವಸ್ತ್ರ ಸಂಹಿತೆಯ ಉಡುಪಿ ಶ್ರೀಕೃಷ್ಣ ಮಠದ ಸಂಪ್ರದಾಯವನ್ನು ಉಳಿಸಿಕೊಳ್ಳುವಲ್ಲಿ ಸಹಾಯಕವಾಗಲಿದೆ ಎಂಬ ನಿರೀಕ್ಷೆಯಲ್ಲಿದೆ. ಭಕ್ತರು ಈ ನಿಯಮವನ್ನು ಗೌರವಿಸಿ ಶ್ರೀಕೃಷ್ಣನ ದರ್ಶನವನ್ನು ಭಕ್ತಿಯಿಂದ ಮಾಡಬೇಕು ಎಂದು ಮಠದ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.